ಮಾವು ಬೆಳೆಗೆ ಈ ಸಲ ಬೆಲೆ ಭಾಳ ಕಡಿಮೆ ಆಗಿದೆ. ನಾನು ಮಾವು ಮೇಳ ಲಾಲ್ಬಾಗಲ್ಲಿ ಮತ್ತು ಹಾಪ್ಕಾಮಲ್ಲಿ ಎರಡಕ್ಕೂ ಕೂಡ ನನ್ನ ಕರೆದಿದ್ದರು. ಆ ಸಂದರ್ಭದಲ್ಲಿ ಚೆನ್ನಾಗಿತ್ತು ರೇಟು. ಆಮೇಲೆ ಏನಾಯಿತು, ಈ ಸಲ ಬೆಳೆ ಕೂಡ ಜಾಸ್ತಿ ಆಗಿದೆ, ಹೆಚ್ಚು ಫಸಲು ಬಂದಿದೆ ಈ ಸಲ. ಅದು ಒಂದು ಕಾರಣ. ಎರಡನೇ ಕಾರಣ ಏನಂದರೆ, ಈ ಕಡೆ ನಮ್ಮ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ಹಣ್ಣು, ಜ್ಯೂಸ್ ಮಾಡುವಂಥ ಹಣ್ಣು ಅದೆಲ್ಲ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗ್ತಿತ್ತು, ಜ್ಯೂಸ್ ಫ್ಯಾಕ್ಟ್ರಿಗೆ. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ರಿಸ್ಟ್ರಿಕ್ಷನ್ ಮಾಡಿದ್ರಿಂದ ಅಲ್ಲಿ ಬೆಲೆ ಕುಸಿತಕ್ಕೆ ಅದು ಒಂದು ಕಾರಣ ಆಗಿದೆ. ಇದನ್ನು ಹೋದ ಕ್ಯಾಬಿನೆಟಲ್ಲಿ ಕೂಡ ಈ ಸಬ್ಜೆಕ್ಟ್ ಬಂತು. ಇವತ್ತು ಬರ್ಬೋದು. ಇವತ್ತು ಬೆಂಬಲ ಬೆಲ್ಲ ಕೊಡಿ ಅಂತ ಪಾಪ ರೈತರು ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ಅರ್ಥ ಇದೆ. ನಾನು ಕೂಡ ಮಾತಾಡ್ತೀನಿ ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಕೂಡ ಈಗ ಮಾತಾಡ್ತಾರೆ. ಸರ್, ಇನ್ನೊಂದು ಸರ್, ಮೆಟ್ರೋ ನಿಲ್ದಾಣಗಳಲ್ಲಿ ಆಮೇಲೆ ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ನಮ್ಮದು ನಂದಿನಿ, ನಮ್ಮ ಉತ್ಪನ್ನಗಳು ನಮ್ಮ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಹೆಸರು ಪಡೆದಿರ್ತಕ್ಕಂಥದ್ದು. ನಮ್ಮ KMF ಮತ್ತು ನಮ್ಮ ಡೈರಿಗಳು ಉತ್ತಮ ಗುಣಮಟ್ಟದ ಹಾಲು, ಮೊಸರು ಜೊತೆಗೆ ಸ್ವೀಟ್ಸು, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತಾರೆ. ಅದರಲ್ಲಿ ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಪ್ರಿಫರೆನ್ಸು ನಮಗೆ ಕೊಡಬೇಕಾಗಿತ್ತು, ನಂದಿನಿಗೆ ಕೊಡಬೇಕಾಗಿತ್ತು, ಆಮೇಲೆ ಅಮೂಲ್ಗೆ ಕೊಡ್ಬೋದಿತ್ತು. ಆದರೆ ಅಮೂಲ್ಗೆ ಮೊದಲು ಕೊಟ್ಟು, ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೂ ಒಂದು 8 ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆದರೂ ಕೂಡ ರೈಲ್ವೇದವ್ರು ಇರ್ಬೋದು, ಮೆಟ್ರೋದಿರ್ಬೋದು, ಯಾವುದೇ ಇರ್ಬೋದು, ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು, ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು. ಈಗ ನಮ್ಮ KSRTCನಲ್ಲೂ ಅಷ್ಟೇ, ಅಥವಾ ಬೇರೆ ಬೇರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾಲಿರ್ಬೋದು, ಮೊಸರು, ಆ ಉತ್ಪನ್ನಗಳಿಗೆ ಕಡಿಮೆ ದರದಲ್ಲಿ ನಾವು ಅವರಿಗೆ ಸ್ಥಳಗಳನ್ನು ಕೊಡ್ತೀವಿ. ಅದರಿಂದ ಮೆಟ್ರೋ ಕೂಡ ಯಾರು ಹೆಚ್ಚು ಕೊಡ್ತಾರೆ ಅಂಥೇಳಿ ಹೆಚ್ಚು ಕೊಟ್ಟವ್ರು ಕೊಡೋಕ್ಕೆ ಹೋಗಬಾರ್ದು. ಫಸ್ಟ್ ಪ್ರಿಫರೆನ್ಸು ನಮ್ಮ ನಂದಿನಿ ಸಂಸ್ಥೆಯ ಉತ್ಪನ್ನಗಳಿಗೆ ಕೊಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಈಗಾಗಲೇ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ. ಯಾಕೆಂದರೆ ಅವರೇ ಸಂಬಂಧಪಟ್ಟ ಮಂತ್ರಿ.